ಈಗ ವರದಿಯನ್ನು ಒಪ್ಪಿಸುದು ಡೆಪ್ಯೂಟಿ ತಮ್ಮ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯ ಸದಸ್ಯರುಗಳ ರಾಷ್ಟ್ರೀಯ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿಯ 2020-25 ತನ್ವೀರ್ ಸೇಠ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ವಿಧಾನಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷನಾದ ನಾನು 16ನೇ ವಿಧಾನಸಭೆಯ ಸಮಿತಿಯ 3ನೇ ವರದಿಯನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಈಗ ಸರ್ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, 2026 ಮತ್ತು 27ನೇ ಆರ್ಥಿಕ ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಆ ವರ್ಷಕ್ಕೆ ನಾನು ಈ ತಿಂಗಳು ಅಂದರೆ ಮಾರ್ಚ್ 6ನೇ ತಾರೀಕು ಆಯವ್ಯಯವನ್ನು ಮಂಡಿಸಿದ್ದೇನೆ. ಈ ಆಯವ್ಯಯದ ಮೇಲೆ ಆಡಳಿತ ಪಕ್ಷದವರು, ವಿರೋಧ ಪಕ್ಷದ ನಾಯಕರು ಮತ್ತು ಇತರ ಎಲ್ಲ ಮಾನ್ಯ ಸದಸ್ಯರುಗಳು, ಜೆಡಿಎಸ್ನ ಶಾಸಕರುಗಳು, ಆಮೇಲೆ ಸೋಮಶೇಖರ್, ದರ್ಶನ್ ಪುಟ್ಟಣಯ್ಯ ಇವರು ಕೂಡ ಮಾತನಾಡಿದ್ದಾರೆ. ಒಟ್ಟು ವಿರೋಧ ಪಕ್ಷದ ನಾಯಕರುಗಳು ಸುಮಾರು 21 ಜನ ಮಾತಾಡಿದ್ದಾರೆ. ಅವರು 12 ಗಂಟೆ 49 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಬಜೆಟ್ ಅಶೋಕ್ ಅವರು 3 ಗಂಟೆ 6 ನಿಮಿಷ ಮಾತಾಡಿದ್ದಾರೆ. ನೀನು ಮಾತಾಡಿಲ್ಲಪ್ಪ, ಇಲ್ಲಿ ರೆಕಾರ್ಡ್ ಆಗಿದೆ. 3 ಗಂಟೆ 6 ನಿಮಿಷ ಮಾತಾಡಿದ್ದೀರಿ. ನಮ್ಮ ಪ್ರಕಾರ ಅಲ್ಲ, ಇಲ್ಲಿ ರೆಕಾರ್ಡ್ ಆಗಿದೆಯಲ್ಲ, ಇಲ್ಲಿ ರೆಕಾರ್ಡ್ ಆಗಿದೆ ಎಷ್ಟು ನಿಮಿಷ ಮಾತಾಡಿದ್ದೀರಿ ಅಂತಕ್ಕಂಥದ್ದು ರೆಕಾರ್ಡ್ ಆಗಿದೆ. ವಿರೋಧ ಪಕ್ಷದವರು 12 ಗಂಟೆ 49 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಆಡಳಿತ ಪಕ್ಷದವರು 8 ಗಂಟೆ 43 ನಿಮಿಷ ಮಾತಾಡಿದ್ದಾರೆ. ಜೆಡಿಎಸ್ ಸದಸ್ಯರುಗಳು, ಮಾನ್ಯ ಸದಸ್ಯರುಗಳು ಸುಮಾರು 2 ಗಂಟೆ 51 ನಿಮಿಷ ಮಾತಾಡಿದ್ದಾರೆ. ಸೋಮಶೇಖರ್, ಪುಟ್ಟಣಯ್ಯ, ಸೋಮಶೇಖರ್ 11 ನಿಮಿಷ, ದರ್ಶನ್ ಪುಟ್ಟಣಯ್ಯ 11 ನಿಮಿಷ. ಒಟ್ಟು 50 ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಸಮಯ ತಗೊಂಡಿರೋದು ಇವರೆಲ್ಲ ಸೇರಿ 24 ಗಂಟೆ 45 ನಿಮಿಷ. 24 ಗಂಟೆ 45 ನಿಮಿಷ, ಒಂದು ದಿನದಕ್ಕಿಂತ ಜಾಸ್ತಿ. ನಾನು 17 ಬಜೆಟ್ಗಳನ್ನು ಮಂಡಿಸಿದ್ದೇನೆ, ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಇಷ್ಟೊಂದು ಜನರು ಇದೇ ಮೊದಲು ಮಾತಾಡಿರೋದು, 50 ಜನ ಮಾತಾಡಿರೋದು ಇದೇ ಮೊದಲು. ನಾನು ಅಧ್ಯಕ್ಷರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು, ಎಲ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಿ. ಈ 50 ಜನ ಯಾರ್ಯಾರು ಮಾತಾಡಿದ್ದಾರೆ, ಕೆಲವರು ಟೀಕೆ ಮಾಡಿದ್ದಾರೆ,
ಕೆಲವರು ಸ್ವಾಗತ ಮಾಡಿದ್ದಾರೆ, ಕೆಲವರು ವಿಮರ್ಶೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರದ ಆಯವ್ಯಯವನ್ನು ಸ್ವಾಗತ ಮಾಡಿದ್ದಾರೆ. ಯಾರ್ಯಾರು ಟೀಕೆನೂ ಮಾಡಿದ್ದಾರೆ, ಕೆಲವರೆಲ್ಲ ಟೀಕೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಂತೂ ಬಹಳ ಟೀಕೆ ಮಾಡಿದ್ದಾರೆ. ಅವರು ಬಹುಶಃ ಮಾಧ್ಯಮಗಳಿಗೆ, ಸೋಷಿಯಲ್ ಮೀಡಿಯಾ ಅವರಿಗೆ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅಂತೇಳಿ ಅನೇಕ ಪದಪುಂಜಗಳನ್ನು ಬಳಸಿದ್ದಾರೆ. ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಬೇಕು, ಅದು ಬರಲಿ ಅಂತೇಳಿ ಬಹಳಷ್ಟು ಕಸರತ್ತು ಮಾಡ್ಕೊ ಬಂದಿದ್ದಾರೆ ಅಂತ ಅನಿಸುತ್ತೆ ನನಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.